ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಬಾವಾ. ಹಸರ ಬಳೆಯ ಇಳಿಸ್ಯಾರ ಸುವಂದರ ಜಾಣ್ಯಾರಲ್ಲ. ಹಸರ ಕೊಪ್ಪಳಿ ಸಿರಿಯ ಸಳ ನೀರಿಗೆ ಒಯ್ದು ಹಸರ ಬಳೆಯ ಇಳಿಸ್ಯಾರ ಸುವಂದರ ಜಾಣ್ಯಾರಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಣ್ಣ. ನನಗ್ ನಿಜವಾಗ್ಲೂ ನೀವು ಈ ತರ ಸರ್ಪ್ರೈಸ್ ಕೊಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಬಾವಾ, ಇನ್ನೊಂದು ಸರ್ಪ್ರೈಸ್ ಇದೆ. ಕೊಡು. ತಗೊಳ್ಳಿ. ಏನ್ ಬಾವಾ ಇದು? ನಿಮ್ಮಿಬ್ರು ವೆಡ್ಡಿಂಗ್ ಆನಿವರ್ಸರಿಗೆ ಸಿದ್ಧಾರ್ಥಣ್ಣ ನಾನು ಇಬ್ರು ಸೇರಿ ಒಂದು ಹಾಲಿಡೇ ಪ್ಯಾಕೇಜ್ ಟೂರ್ನ ರೆಡಿ ಮಾಡಿದೀವಿ. ಓ, ಇಬ್ರು ಜಾಲಿಯಾಗಿ ಒಂದ್ ವಾರ ಹೋಗ್ಬಿಟ್ಟು ಬನ್ನಿ. ಎಲ್ಲ ವ್ಯವಸ್ಥೆನೂ ಆಗಿದೆ. ಥ್ಯಾಂಕ್ ಯು ಬಾವಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಗಲ್ಲಪ್ಪ, ನಮ್ ಶಾಂತಿ ಅವ್ರಿಗೆ. ನಮ್ ಶಾಂತಿ ಅವರೇ ಇದೆಲ್ಲ ಐಡಿಯಾ ಕೊಟ್ಟಿರೋದು. ನಮ್ ಶಾಂತಿ ಅವರು ನಮ್ ಶ್ರೀಮತಿ ಅವರು ಇಬ್ರು ಪ್ಲಾನ್ ಮಾಡಿ ಅದನ್ನ ನಾವಿಬ್ರು ಎಕ್ಸಿಕ್ಯೂಟ್ ಮಾಡಿದೀವಿ ಅಷ್ಟೇ ಅಲ್ವಾ ಸುಶಾಂತ? ಅದ್ಬಿಟ್ರೆ ಥ್ಯಾಂಕ್ಸ್ ಎಲ್ಲ ಏನು ಹೇಳಿಸ್ಕೊಳ್ಳೋಷ್ಟು ಕೆಲಸ ಮಾಡಿಲ್ಲ ಬಿಡಪ್ಪ. ಸಿದ್ಧಾರ್ಥಪ್ಪ, ಸುಶಾಂತಪ್ಪ, ನಿಮ್ಮಿಬ್ರು ತಲೆಗೆ ಅದೆಲ್ಲ ಒಳೆಯೋದೇ ಇಲ್ಲ ಬಿಡಿ. ಏನು ಕರ್ಸಿ ಹೂವಿನ ಹಾರ ಹಾಕ್ಸಿ ಸ್ವೀಟ್ ತಿನ್ಸಿ ಹಾಗೆ ಕಳ್ಸ್ಬಿಡೋಣ ಅನ್ಕೊಂಡಿದ್ದೀರಾ? ಅಡ್ಗೆ ಮಾಡಿದ್ದೀನಪ್ಪ. ಸುಕೃತ, ನಿನಗಿಷ್ಟವಾದ ಅಡ್ಗೆ ಮಾಡಿದ್ದೀನಿ. ಅದ್ಕೆ ನಾನು ನಮ್ಮ ಯಜಮಾನ್ರು ಈ ಮನೆಗ್ ಬರೋದೆ ನೀವ್ ಮಾಡಿರೋ ಅಡ್ಗೆ ತಿನ್ನಕ್ಕೆ. ಸರಿ ಬನ್ನಿ, ಊಟಕ್ಕೆ ಹೋಗೋಣ. ಬನ್ನಿ ಬನ್ನಿ ಬಾವಾ. ಬನ್ನಿ ಬನ್ನಿ ಬನ್ನಿ. ಹಾ ಬನ್ನಿ. ವಿಷವ ಬೆರೆಸಿದರೆ ಯಾರ ಬಳಿಯಲಿ ದೂರವೀಗುತ್ತದೆ. ಒಂದು ಸಾರಿ ಹಿಂದೆ ಹೋಗಿ ಅಳಿಸಬೇಕು ಎಲ್ಲ. ನಗೋ ನಗೋ, ನಿನ್ ನಗು ನೋಡಿ ತುಂಬಾ ದಿನ ಆಯ್ತು. ನಗೋ, ತುಂಬಾ ಚೆನ್ನಾಗಿ ಕಾಣ್ತೀಯ ಕಣೋ. ನಗೋ, ನಕ್ರೆ ಮನ್ಸೊಳಗಿರೋದೆಲ್ಲ ಹೊರಗೆ ಬರುತ್ತಂತೆ. ನಮ್ ಗುರುಗಳು ಹೇಳ್ತಾ ಇದ್ರು, ನಗು, ಮನ್ಸ್ಫೂರ್ತಿಯಾಗಿ ನಗು. ನೋಡು, ನೀನ್ ನಗೋದ್ ನೋಡಿ ನಾನು ಬಂದ್ ವಿಷಯನೇ ಮರ್ತ್ಬಿಟ್ಟೆ. ತಗೋ, ಊಟ ಮಾಡು. ಅಣ್ಣ, ಏನಣ್ಣ ಇವತ್ತು ಇಂಥ ಊಟ? ಒಳ್ಳೆ ಹಬ್ಬದ ಊಟ ಇದ್ದಂಗಿದೆ. ಹೌದು ಕಣೋ, ಹಬ್ಬದ ಊಟನೇ. ಯಾರ್ದೋ ಪುಣ್ಯಾತ್ಮರ್ದು ಹುಟ್ಟದ ಹಬ್ಬ ಅಂತೆ. ಅದಕ್ಕೆ ನಮ್ಮ ಆಶ್ರಮಕ್ಕೆ ಒಂದಷ್ಟು ಊಟ ಕಳಿಸಿದ್ರು. ತಗೋ, ಊಟ ಮಾಡು. ಯಾರ್ದಣ್ಣ ಹುಟ್ಟಿದಬ್ಬ? ಅದು ದೊಡ್ಡ ಮನೆ ಸುಕೃತ ಅಂತೆ ಕಣ. ಅವ್ರ ಗಂಡ ಹೆಂಡತಿ ಇಬ್ರು ಬಂದು ನಮಗ್ ಕೊಟ್ಟು ಹೋದ್ರು. ಊಟ ಮಾಡು.
ಇದಕ್ಕೆ ಮಾಡಿದ ದ್ರೋಹಕ್ಕೆ ನನಗೆ ಸರಿಯಾದ ಶಿಕ್ಷೆ ಸಿಕ್ಕಿದೆ ಸುಕ್ಕು. ಈಗ ನೋಡು, ಎಲ್ರೂ ಇದ್ದು ಯಾರು ಇಲ್ದಂಗಿದ್ದೀನಿ ಸುಕ್ಕು. ನನ್ನ ಕ್ಷಮಿಸ್ಬಿಡು ಸುಕ್ಕು. ಥ್ಯಾಂಕ್ ಯು. ಅಮ್ಮ, ರಿಪೋರ್ಟ್ ತಗೊಂಡ್ಯಾ? ತಗೊಂಡೆ ಅಣ್ಣ. ರಿಪೋರ್ಟ್ ಅಲ್ಲಿ ಏನೂ ತೊಂದರೆ ಇಲ್ಲ ತಾನೆ? ಏನು ತೊಂದ್ರೆ ಇಲ್ಲ, ಭಯ ಪಟ್ಕೊಳ್ಳೋಂಥದ್ದೇನೂ ಇಲ್ಲ, ಎಲ್ಲ ನಾರ್ಮಲ್ ಆಗೇ ಇದೆ ಅಂತೆ. ಆದ್ರೆ ಇನ್ನೊಂದ್ ಸ್ವಲ್ಪ ದಿನ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಹೌದಾ? ಹೌದು ಅಣ್ಣ, ನನಗೂ ಅದೇ ಬೇಜಾರಾಗ್ತಿರೋದು. ಅವ್ನು ಓಡಾಡ್ಕೊಂಡಿದ್ರೆ ನಮ್ಗೆಲ್ಲ ಎಷ್ಟು ಖುಷಿ ಆಗುತ್ತೆ. ಅವ್ನಿದ್ರೆ ನಮ್ಗೆಲ್ಲ ಪಾಸಿಟಿವ್ ವೈಬ್ಸ್ ಇರುತ್ತೆ. ಈಗ ನೋಡಿದ್ರೆ ಸ್ವಲ್ಪ ದಿನ ಟ್ರೀಟ್ಮೆಂಟ್ ಬೇರೆ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಬೇಜಾರಾಗ್ತಿದೆ ಅಣ್ಣ. ಪಾಪ ಕಣಮ್ಮ ಶಂಕರು, ಅವನಿಗೆ ಯಾಕೆ ಈ ಥರ ಆಗ್ತಾ ಇದೆ? ಏನಾಯ್ತು? ಅಣ್ಣ, ಅರ್ಚನಾ ಹೇಗಾಯ್ತು? ಶಂಕರು ಹೇಗಿದ್ದಾನೆ? ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಥೂ, ಅವನ್ ಯಾಕಷ್ಟು ದೂರ ಬೈಕ್ ತಗೊಂಡು ಹೋದ? ಏಯ್, ಏನಂದೆ? ಏನೇ ನಾಟಕ ಆಡ್ತಿದ್ಯಾ ನೀನು? ಮಾಡೋದೆಲ್ಲ ಮಾಡ್ಬಿಟ್ಟು ಏನಾಯ್ತು ಹೇಗಾಯ್ತು ಅಂತ ಕೇಳ್ತಿದ್ಯಾ? ಇನ್ನು ಎಷ್ಟು ಕೊಲೆ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ನೀನು? ಏನ್ ಮಾಡಿದ್ದ ಶಂಕರು ನಿನ್ಗೆ? ಹ, ಏನಕ್ಕಂತ ಹುಡುಗನ ಕೊಲೆ ಮಾಡೋದಕ್ಕೆ ಹೋದೆ? ಹಾ, ಹೇಳೆ. ಇಲ್ ನೋಡು, ಅವನ್ ಜೀವಕ್ಕೇನಾದ್ರೂ ಆಗ್ಬೇಕಲ್ಲ, ನಿನ್ನ ನಮ್ಮ ಹತ್ರ ಸುಮ್ನೆ ಬಿಡಲ್ಲ. ಹೋಗಿ ದೇವ್ರನ್ನ ಬೇಡ್ಕೋ. ನಿನಗೋಸ್ಕರ ಅಲ್ಲ, ಅವನಿಗೋಸ್ಕರ ಬೇಡ್ಕೋ. ನೀನು ಒಬ್ಳು ಮನುಷ್ಯಳ, ರಾಕ್ಷಸಿ ಕಣೆ ನೀನು, ರಾಕ್ಷಸಿ ನೀನು. ಛೀ, ಏನ್ ಯೋಚನೆ ಮಾಡ್ತಿದ್ದೀರಾ? ನಾನು ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀನಿ. ಇಬ್ರು ಏನ್ ಯೋಚನೆ ಮಾಡ್ತಿದ್ದೀರಾ? ಶಂಕರುಗ್ ಏನಾಯ್ತು?